ಈ 5 ವಸ್ತುಗಳನ್ನು 60ರ ನಂತರ ತಿನ್ನುವುದನ್ನು ತಕ್ಷಣ ನಿಲ್ಲಿಸಿ. ಇಲ್ಲದಿದ್ದರೆ ಕಾಲುಗಳ ಶಕ್ತಿ ಕಳೆದು ಹೋಗುತ್ತದೆ. ಸ್ನೇಹಿತರೆ, ಮುಪ್ಪು ಮುಖದ ಸುಕ್ಕುಗಳಿಂದ ಪ್ರಾರಂಭವಾಗುವುದಿಲ್ಲ, ಬದಲಿಗೆ ಕಾಲುಗಳ ದುರ್ಬಲತೆಯಿಂದ ಪ್ರಾರಂಭವಾಗುತ್ತದೆ ಎಂದು ನೀವು ಎಂದಾದರೂ ಗಮನಿಸಿದ್ದೀರಾ? ಯಾವ ದಿನ ನಿಮ್ಮ ಕಾಲುಗಳು ಸೋತು ಬಿಟ್ಟು ಬಿಡುತ್ತವೆಯೋ ಆ ದಿನ ನಿಮ್ಮ ಸ್ವಾತಂತ್ರ್ಯ ಕಸಿದುಕೊಂಡಂತೆ ಎಂದು ತಿಳಿಯಿರಿ. ನಾವು 60 ವರ್ಷ ದಾಟುತ್ತಿದ್ದಂತೆ ಇದು ಹೆಚ್ಚುತ್ತಿರುವ ವಯಸ್ಸಿನ ಪರಿಣಾಮ ಎಂದು ಭಾವಿಸುತ್ತೇವೆ. ಆದರೆ ನಿಜವೇನೆಂದರೆ ನಾವೇ ನಮ್ಮ ಸ್ವಂತ ಕೈಗಳಿಂದ ನಮ್ಮ ತಟ್ಟೆಯಲ್ಲಿ ಆ ವಿಷವನ್ನು ಬಡಿಸುತ್ತಿದ್ದೇವೆ. ಅದು ನಮ್ಮ ಮೂಳೆಗಳನ್ನು ಒಳಗಿನಿಂದ ಟೊಳ್ಳಾಗಿಸುತ್ತಿದೆ. ಇಂದಿನ ಈ ವಿಡಿಯೋ ಕೇವಲ ಮಾಹಿತಿಯಲ್ಲ, ಇದು ನಿಮಗೆ ಒಂದು ಎಚ್ಚರಿಕೆ. ನಾಳೆಯೂ ನಿಮ್ಮ ಮೊಮ್ಮಕ್ಕಳೊಂದಿಗೆ ಪಾರ್ಕ್ನಲ್ಲಿ ನಡೆಯಬೇಕೆಂದು ನೀವು ಬಯಸಿದರೆ ಇಂದೇ ಈ 5 ವಸ್ತುಗಳನ್ನು ನಿಮ್ಮ ಅಡುಗೆ ಮನೆಯಿಂದ ಹೊರಗೆ ಎಸೆಯಬೇಕು. ಕೊನೆಯ ವಸ್ತು ಎಷ್ಟು ಅಪಾಯಕಾರಿ ಎಂದರೆ ಅದು ರಾತ್ರೋರಾತ್ರಿ ನಿಮ್ಮ ಮೊಣಕಾಲಿನ ಗ್ರೀಸ್ ಅನ್ನು ಒಣಗಿಸಬಹುದು. ಆದ್ದರಿಂದ ಕೊನೆಯವರೆಗೂ ತಪ್ಪದೆ ನೋಡಿ. ಸ್ನೇಹಿತರೆ, 60 ವಯಸ್ಸು ಎಂಬುದು ದೇಹಕ್ಕೆ ಅತ್ಯಂತ ಪ್ರೀತಿ ಮತ್ತು ಸರಿಯಾದ ಇಂಧನ ಬೇಕಾಗುವ ಹಂತ. ನಮ್ಮ ಕಾಲುಗಳು ಇಡೀ ದೇಹದ ಭಾರವನ್ನು ಹೊರುತ್ತವೆ. ಆದರೆ ವಯಸ್ಸಿನೊಂದಿಗೆ ಕ್ಯಾಲ್ಸಿಯಂ ಮತ್ತು ವೈಟಮಿನ್ ಡಿ ಕಡಿಮೆಯಾಗತೊಡಗಿದಾಗ ಇದೇ ಕಾಲುಗಳು ಉತ್ತರ ಕೊಡುವುದನ್ನು ನಿಲ್ಲಿಸುತ್ತವೆ. ಬನ್ನಿ ನಿಮ್ಮ ಕಾಲುಗಳ ಶತ್ರುವಾದ ಆ ಮೊದಲ ವಸ್ತುವನ್ನು ತಿಳಿಯೋಣ. 1. ಬಿಳಿಯುಪ್ಪು. ಸ್ನೇಹಿತರೆ, ಯಾವುದಿಲ್ಲದೆ ಆಹಾರಕ್ಕೆ ರುಚಿ ಬರುವುದಿಲ್ಲವೋ ಅದು ಉಪ್ಪು. ಅಗತ್ಯಕ್ಕಿಂತ ಹೆಚ್ಚು ಉಪ್ಪು ನಿಮ್ಮ ಮೂಳೆಗಳಿಗೆ ಆಮ್ಲದಂತೆ ಕೆಲಸ ಮಾಡುತ್ತದೆ. ನಾವು 60ರ ನಂತರವೂ ಉಪ್ಪಿನಕಾಯಿ, ಪಾಪಡ್ ಅಥವಾ ನಮ್ಕಿನ್ನಂತಹ ವಸ್ತುಗಳ ಪ್ರಿಯರಾಗಿರುತ್ತದೆ. ಈ ಹೆಚ್ಚುವರಿ ಉಪ್ಪು ನಮ್ಮ ದೇಹದಿಂದ ಬೆಲೆಬಾಳುವ ಕ್ಯಾಲ್ಸಿಯಂ ಅನ್ನು ಮೂತ್ರದ ಮೂಲಕ ಹೊರಗೆ ಹಾಕುತ್ತದೆ. ಈಗ ನೀವೇ ಯೋಚಿಸಿ, ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಇಲ್ಲದಿದ್ದರೆ ಅವು ದುರ್ಬಲಗೊಂಡು ಮುರಿಯದೆ ಮತ್ತೇನಾಗಬೇಕು? ಕಾಲುಗಳಲ್ಲಿ ಊತ ಬರುವುದು, ರಾತ್ರಿ ಮೊಣಕಾಲಿನ ಕೆಳಗಿನ ಭಾಗದಲ್ಲಿ ನೋವಾಗುವುದು, ಇವೆಲ್ಲ ಆ ಉಪ್ಪಿನ ಮಹಿಮೆಯೇ. ನನ್ನ ಸಲಹೆ ಏನೆಂದರೆ, ರುಚಿ ಬೇಕಿದ್ದರೆ ಸಾಮಾನ್ಯ ಉಪ್ಪಿನ ಬದಲು ಸೈಂಧವ ಉಪ್ಪನ್ನು ಬಳಸಲು ಪ್ರಾರಂಭಿಸಿ ಮತ್ತು ಮೇಲಿಂದ ಉಪ್ಪು ಹಾಕುವುದನ್ನು ಸಂಪೂರ್ಣವಾಗಿ ಮರೆತುಬಿಡಿ. ಉಪ್ಪು ಕೇವಲ ಆರಂಭ ಮಾತ್ರ. ನಿಜವಾದ ಅಪಾಯ ಅಡಗಿರುವುದು ನಾವು ಸಿಹಿ ಎಂದು ಭಾವಿಸಿ ಆಸೆಯಿಂದ ತಿನ್ನುವ ವಸ್ತುವಿನಲ್ಲಿ. ಸಿಹಿ ಕೂಡ ಕಾಲುಗಳನ್ನು ಅಂಗವಿಕಲಗೊಳಿಸಬಹುದೇ? ಸ್ನೇಹಿತರೆ, ಮುಂದುವರಿಯುವ ಮೊದಲು ಒಂದು ವಿಷಯ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. 60 ವಯಸ್ಸಿನ ನಂತರ ನಮ್ಮ ದೇಹ ಒಂದು ದೇವಾಲಯದಂತೆ ಆಗುತ್ತದೆ. ಇದರಲ್ಲಿ ನೀವು ಏನು ಹಾಕುತ್ತೀರೋ ಅದೇ ನಿಮಗೆ ಶಕ್ತಿ ಕೊಡುತ್ತದೆ. ನಿಮ್ಮ ಸ್ವಾತಂತ್ರ್ಯ ಮತ್ತು ನಡೆದಾಡುವ ಶಕ್ತಿಯನ್ನು ಉಳಿಸಿಕೊಳ್ಳಬೇಕೆಂದು ಬಯಸಿದರೆ ಮುಂದಿನ 2 ಪಾಯಿಂಟ್ಗಳನ್ನು ಬಹಳ ಗಮನವಿಟ್ಟು ಕೇಳಿ. 2. ಸಿಹಿ. ನರಗಳು ಮತ್ತು ಕೀಲುಗಳ ಶತ್ರು 2ನೇ ವಸ್ತು ಸಿಹಿ. ಸಕ್ಕರೆ ಕೇವಲ ಸಕ್ಕರೆ ಕಾಯಿಲೆ ಕೊಡುವುದಿಲ್ಲ, ಬದಲಿಗೆ ಇದು ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಅಂದರೆ ಒಳಗಿನ ಊತ ಉಂಟುಮಾಡುತ್ತದೆ. 60ರ ನಂತರ ನಾವು ಸಿಹಿ ತಿಂಡಿ, ಟೀನಲ್ಲಿ ಹೆಚ್ಚು ಸಕ್ಕರೆ ಅಥವಾ ಕೋಲ್ಡ್ ಡ್ರಿಂಕ್ ತೆಗೆದುಕೊಂಡರೆ ಇದು ನೇರವಾಗಿ ನಮ್ಮ ಮೊಣಕಾಲಿನ ಕೀಲುಗಳ ಮೇಲೆ ಪರಿಣಾಮ ಬೀರುತ್ತದೆ. ನಿಮಗೂ ಕಾಲುಗಳಲ್ಲಿ ಜುಮ್ ಜುಮ್ ಎಂಬ ಅನುಭವ ಆಗುತ್ತದೆ ಅಥವಾ ಕಾಲುಗಳ ನರಗಳು ದುರ್ಬಲಗೊಳ್ಳುತ್ತಿರುವಂತೆ ಅನಿಸುತ್ತದೆ. ಇದು ಸಾಮಾನ್ಯವಾಗಿ ಹೆಚ್ಚು ಸಿಹಿಯ ಪರಿಣಾಮವೇ ಆಗಿರುತ್ತದೆ. ಸಿಹಿ ತಿನ್ನುವುದರಿಂದ ನರಗಳಲ್ಲಿ ರಕ್ತ ಪರಿಚಲನೆ ನಿಧಾನಗೊಳ್ಳುತ್ತದೆ ಮತ್ತು ಕಾಲುಗಳಿಗೆ ಅಗತ್ಯ ಪೋಷಣೆ ಸಿಗುವುದಿಲ್ಲ. ಏನು ಮಾಡಬೇಕು? ಸಿಹಿಯ ಆಸೆ ಇದ್ದರೆ ಸ್ವಲ್ಪ ಬೆಲ್ಲ ಅಥವಾ ಜೇನುತುಪ್ಪ ತೆಗೆದುಕೊಳ್ಳಿ, ಆದರೆ ಅದು ಬಹಳ ಕಡಿಮೆ. ನೆನಪಿಡಿ, ನಿಮ್ಮ ಒಂದು ಕ್ಷಣದ ನಾಲಿಗೆಯ ಆಸೆ ಮುಪ್ಪಿನಲ್ಲಿ ಹಲವು ವರ್ಷಗಳಷ್ಟು ಭಾರವಾಗಬಹುದು. 3. ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು. ಕೀಲುಗಳ ಜಾಮ್ ಆಗುವಿಕೆ. 60ರ ನಂತರ ಇವು ನಿಮ್ಮ ಮೊಣಕಾಲುಗಳಿಗೆ ಫೆವಿಕ್ವಿಕ್ನಂತೆ ಕೆಲಸ ಮಾಡುತ್ತವೆ, ಕೀಲುಗಳನ್ನು ಜಾಮ್ ಮಾಡುತ್ತವೆ. ಈ ಕರಿದ ಪದಾರ್ಥಗಳಲ್ಲಿ ಟ್ರಾನ್ಸ್ ಫ್ಯಾಟ್ ಇರುತ್ತದೆ. ಇದು ತೂಕ ಹೆಚ್ಚಿಸುವುದು ಮಾತ್ರವಲ್ಲ, ದೇಹದಲ್ಲಿ ಯೂರಿಕ್ ಆಸಿಡ್ ಮತ್ತು ಊತವನ್ನು ಆಹ್ವಾನಿಸುತ್ತದೆ. ತೂಕ ಹೆಚ್ಚಾದಾಗ ಆ ಎಲ್ಲ ಭಾರ ಎಲ್ಲಿ ಬೀಳುತ್ತದೆ? ನಿಮ್ಮ ಪಾದ ಕಾಲುಗಳ ಮೇಲೆ. ಆದ್ದರಿಂದ ನಿಮ್ಮ ಮೊಣಕಾಲುಗಳಿಂದ ಕಟ್ ಕಟ್ ಶಬ್ದ ಬರಬಾರದು, ಗ್ರೀಸ್ ಒಣಗಬಾರದು ಎಂದು ಬಯಸಿದರೆ ಇಂದೇ ಈ ಮಾರುಕಟ್ಟೆಯ ಕರಿದ ಪದಾರ್ಥಗಳಿಗೆ ವಿದಾಯ ಹೇಳಿ. ಮನೆಯಲ್ಲಿ ತಯಾರಿಸಿದ ಹಗುರವಾದ, ಬೇಯಿಸಿದ ಅಥವಾ ಸೂಕ್ತ ಆಹಾರವೇ ನಿಮ್ಮ ನಿಜವಾದ ಔಷಧಿ. 4ನೇಯದು ಫ್ರಿಡ್ಜ್ನ ತಣ್ಣನೆಯ ನೀರು. ಕೀಲುಗಳ ಫಿಟ್ನೆಸ್ 4ನೇ ವಸ್ತು. ನಾವು ಸಾಮಾನ್ಯವಾಗಿ ನಿರ್ಲಕ್ಷಿಸುವ ಬಹಳ ತಣ್ಣನೆಯ ನೀರು. ಆಯುರ್ವೇದ ಹೇಳುವಂತೆ ವಯಸ್ಸಿನೊಂದಿಗೆ ದೇಹದ ವಾತ ದೋಷಗಳಿರುತ್ತವೆ. ಫ್ರಿಡ್ಜ್ನ ತಣ್ಣನೆಯ ನೀರು ಕುಡಿದಾಗ ಅಥವಾ ತಣ್ಣನೆ ಗುಣದ ಆಹಾರ ಸೇವಿಸಿದಾಗ ಇದರಿಂದ ಕೀಲುಗಳಲ್ಲಿ ಬಿಗುಸಟೆ ಹೆಚ್ಚಾಗುತ್ತದೆ.
ಬೆಳಗ್ಗೆ ಎದ್ದ ಕೂಡಲೇ ಕಾಲನ್ನು ನೆಲದ ಮೇಲೆ ಇಡಲಾಗದೆ ನೋವಾಗುತ್ತಿರುವುದನ್ನು ನೀವು ಗಮನಿಸಿರಬಹುದು. ಇದಕ್ಕೆ ಒಂದು ದೊಡ್ಡ ಕಾರಣ ದೇಹ ತಣ್ಣಗಾಗುವುದು. ನನ್ನ ಸಲಹೆ ಏನೆಂದರೆ 60 ವಯಸ್ಸಿನ ನಂತರ ಉಗುರು ಬೆಚ್ಚನೆಯ ನೀರು ಕುಡಿಯುವ ಅಭ್ಯಾಸ ಮಾಡಿ. ಇದು ನಿಮ್ಮ ಕೀಲುಗಳ ಲೂಬ್ರಿಕೇಶನ್ ಅನ್ನು ಕಾಪಾಡುತ್ತದೆ ಮತ್ತು ರಕ್ತ ಪರಿಚಲನೆಯನ್ನು ವೇಗಪಡಿಸುತ್ತದೆ. ಈಗ ನಾವು ಇಂದಿನ ಕಾಲದಲ್ಲಿ ಅತಿ ಹೆಚ್ಚು ಬಳಸುತ್ತಿರುವ ಮತ್ತು 60 ವಯಸ್ಸಿನವರೆಗೆ ವಿಷಕ್ಕಿಂತ ಕಡಿಮೆ ಇಲ್ಲದ ಆ ವಸ್ತುವಿನ ಬಗ್ಗೆ ಮಾತನಾಡುತ್ತೇವೆ. ನೀವು ಇದನ್ನು ಬಿಡದಿದ್ದರೆ ಉಳಿದ ಎಲ್ಲಾ ಪಥ್ಯ ವ್ಯರ್ಥ. 5ನೇ ಸ್ಥಾನದಲ್ಲಿರುವುದು ಪ್ರಾಸೆಸ್ಡ್ ಅಥವಾ ಪ್ಯಾಕೆಟ್ ಆಹಾರ, ಅಂದರೆ ಬಿಸ್ಕೆಟ್, ನಮಕೀನ್ ಪ್ಯಾಕೆಟ್ಗಳು, ಇನ್ಸ್ಟಂಟ್ ನೂಡಲ್ಸ್ ಮತ್ತು ಪ್ಯಾಕೆಟ್ ಜ್ಯೂಸ್. ಸ್ನೇಹಿತರೆ, ಈ ವಸ್ತುಗಳನ್ನು ಎಷ್ಟೋ ವರ್ಷಗಳ ಕಾಲ ಹಾಳಾಗದಿರುವಂತೆ ಮಾಡಲೆಂದೇ ತಯಾರಿಸಲಾಗಿದೆ ಮತ್ತು ಇವುಗಳನ್ನು ಉಳಿಸಲು ಇವುಗಳಲ್ಲಿ ಹೆಚ್ಚಿನ ಪ್ರಮಾಣದ ರಾಸಾಯನಿಕಗಳು ಮತ್ತು ಪ್ರಿಸರ್ವೇಟಿವ್ಗಳನ್ನು ಸೇರಿಸಲಾಗಿದೆ. ಈ ರಾಸಾಯನಿಕಗಳು ನೇರವಾಗಿ ನಮ್ಮ ಮೂಳೆಗಳ ಸಾಂದ್ರತೆಯನ್ನು ಕಡಿಮೆ ಮಾಡುತ್ತವೆ. ಇದನ್ನು ತಿನ್ನುವುದರಿಂದ ದೇಹಕ್ಕೆ ಪೋಷಣೆ ಶೂನ್ಯ ಸಿಗುತ್ತದೆ, ಆದರೆ ಕಾಯಿಲೆಗಳು 100 ಸಿಗುತ್ತವೆ. ಇದು ನಿಮ್ಮ ಕಾಲುಗಳ ಶಕ್ತಿಯನ್ನು ನಿಧಾನವಾಗಿ ಗೆದ್ದಲಿನಂತೆ ತಿನ್ನುತ್ತದೆ. ಈ ಪ್ಯಾಕೆಟ್ ವಸ್ತುಗಳನ್ನು ಇಂದೇ ಕಸದ ಬುಟ್ಟಿಗೆ ಎಸೆಯಿರಿ. ಪ್ರಕೃತಿ ನಮಗೆ ಕಾಲುಗಳನ್ನು ಉಕ್ಕಿನಂತೆ ಮಾಡಲು ಬಹಳಷ್ಟು ಕೊಟ್ಟಿದೆ. 1. ಪ್ರತಿದಿನ 1 ಲೋಟ ಅರಿಶಿನ ಹಾಲು ಅಥವಾ ಮೊಸರು ತೆಗೆದುಕೊಳ್ಳಿ. ತಾಜಾ ಹಸಿರು ತರಕಾರಿಗಳು ಮತ್ತು ಬೇಳೆಕಾಳುಗಳನ್ನು ಸೇವಿಸಿ. ಬೆಳಿಗ್ಗೆ 15 ನಿಮಿಷ ಬಿಸಿಲಿನಲ್ಲಿ ಇರಿ, ಏಕೆಂದರೆ ವಿಟಮಿನ್ ಡಿ ಇಲ್ಲದೆ ಮೂಳೆಗಳು ಕಲ್ಲಿನಂತೆ ಗಟ್ಟಿಯಾಗಲಾರವು. ಮುಷ್ಟಿಯಷ್ಟು ಒಣಹಣ್ಣುಗಳು, ಅಕ್ರೋಟ್, ಬಾದಾಮಿಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಿ. ದಿನಕ್ಕೆ ಕನಿಷ್ಠ 20 ನಿಮಿಷ ನಡೆಯಿರಿ, ನಿಧಾನವಾಗಿಯಾದರೂ ಸರಿ. ಹೆಚ್ಚು ಸಮಯ ಒಂದೇ ಜಾಗದಲ್ಲಿ ಕಾಲುಗಳನ್ನು ನೇತು ಹಾಕಿ ಕುಳಿತುಕೊಳ್ಳಬೇಡಿ. ನಿಮ್ಮ ತೂಕವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ, ಏಕೆಂದರೆ ಭಾರವಾದ ದೇಹ ಕಾಲುಗಳ ಅತಿ ದೊಡ್ಡ ಶತ್ರು. ಸ್ನೇಹಿತರೆ, ಈ ಕಾಲುಗಳು ಕೇವಲ ನಡೆಯುವ ಸಾಧನಗಳಲ್ಲ, ಇವು ನಿಮ್ಮ ಸ್ವಾವಲಂಬನೆ. ಯಾವ ದಿನ ನಾವು ಇತರರ ಆಸರೆಯನ್ನು ಅವಲಂಬಿಸುತ್ತೇವೋ ಆ ದಿನ ಮನಸ್ಸು ಕೂಡ ಸೋಲತೊಡಗುತ್ತದೆ. ಆದ್ದರಿಂದ ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಮತ್ತು ನಿಮ್ಮ ಸಂತೋಷಕ್ಕಾಗಿ ಇಂದೇ ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸಿ. ಇಂದಿನ ಈ ಮಾಹಿತಿ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ನೀವು ಕಾಳಜಿ ವಹಿಸುವ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಇದನ್ನು ಹಂಚಿಕೊಳ್ಳಿ. ನೆನಪಿಡಿ, ಈ ಸಲಹೆಗಳು ಸಾಮಾನ್ಯ ಮಾಹಿತಿಗಾಗಿ ಮಾತ್ರ. ಯಾವುದೇ ಗಂಭೀರ ಸಮಸ್ಯೆಯಲ್ಲಿ ವೈದ್ಯರ ಸಲಹೆ ಅತಿ ಮುಖ್ಯ. ಆರೋಗ್ಯವಾಗಿರಿ, ಆನಂದವಾಗಿರಿ. ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಶುಭವಾಗಲಿ. ಧನ್ಯವಾದಗಳು.